ಇವತ್ತಿನ ಈ ಆಳವಾದ ಚರ್ಚೆಗೆ ಸ್ವಾಗತ. ಆಮ್, ಕಾಮಿಕ್ಸ್ ಪುಸ್ತಕಗಳಲ್ಲಿ ಮಾತ್ರ ಸೂಪರ್ ಹೀರೋಗಳು ಇರ್ತಾರೆ ಅಂತ ನಾವು ಅನ್ಕೊಳ್ತೀವಲ್ವಾ? ಹೌದು, ಖಂಡಿತ. ಆದರ್ ನಿಜ ಏನಂದ್ರೆ ನಮ್ಮ ಒಳಗೂ ಹೀರೋಗಳಿದ್ದಾರೆ. ಕರೆಕ್ಟ್. ನಮ್ಮ ದೇಹದೊಳಗೂ ಒಂದು ದೊಡ್ಡ ಅದೃಶ್ಯ ಸೈನ್ಯ ಇದೆ. ಇಂದಿನ ನಮ್ಮ ಗುರಿ ಅಂದ್ರೆ ಈ ಇಮ್ಯೂನ್ ಸಿಸ್ಟಮ್ ಅನ್ನೋ ಸೂಪರ್ ಹೀರೋ ಸೈನ್ಯ ಹೇಗೆ ಕೆಲಸ ಮಾಡುತ್ತೆ ಅಂತ ಅರ್ಥ ಮಾಡ್ಕೊಳ್ಳೋದು. ಈ ಅದ್ಭುತ ಸೈನ್ಯದ ಮುಖ್ಯ ಕೆಲಸ ಏನಂದ್ರೆ ನಮ್ಮ ದೇಹದೊಳಗೆ ಬರೋ ಕೆಟ್ಟ ಕ್ರಿಮಿಗಳು ಅಂದ್ರೆ ಪ್ಯಾಥೋಜನ್ಗಳನ್ನ ಹುಡುಕಿ ಹೊರಗೆ ಓಡ್ಸೋದು. ಓಹೋ, ಅಂದ್ರೆ ಇದು ನಮ್ಮನ್ನ ಕಾಯೋ ಪೊಲೀಸ್ ತರನಾ? ಈಗ ನಮ್ಮ ದೇಹದ ಚರ್ಮ ಇದೆಯಲ್ಲ, ಅದು ಶತ್ರುಗಳನ್ನ ತಡೆಯೋಕೆ ಒಂದು ಚಿತ್ರದುರ್ಗದ ಕೋಟೆ ತರ ರಕ್ಷಣೆ ಕೊಡುತ್ತಲ್ವಾ? ಇದನ್ನೇ ನ್ಯಾಚುರಲ್ ಇಮ್ಯುನಿಟಿ ಅಂತಾರ? ಹೌದು, ಅದು ನಮ್ಗೆ ಹುಟ್ಟಿನಿಂದಲೇ ಬರೋ ರಕ್ಷಣೆ. ಆದ್ರೆ ನೋಡಿ, ನಮ್ಮ ದೇಹದಲ್ಲಿ ಇನ್ನೊಂದು ಸ್ಪೆಷಲ್ ಶಕ್ತಿ ಇದೆ. ಅದೇ ಅಕ್ವೈರ್ಡ್ ಇಮ್ಯುನಿಟಿ. ಅರೆ, ಹೆಸರೇ ಒಂಥರ ಪವರ್ಫುಲ್ ಆಗಿದೆ. ಹೌದು, ಇದು ತುಂಬಾ ಸ್ಮಾರ್ಟ್ ಕೂಡ. ಒಮ್ಮೆ ಯಾವುದಾದ್ರೂ ಶತ್ರುನ ನೋಡಿದ್ರೆ ಸಾಕು, ಆ ಪ್ಯಾಥೋಜನ್ನ ಇದು ಶಾಶ್ವತವಾಗಿ ನೆನ್ಪಿಟ್ಕೊಳ್ಳುತ್ತೆ. ಅಂದ್ರೆ ಆ ಶತ್ರುವಿನ ಫೋಟೋ ತೆಗೆದಿಟ್ಕೊಳ್ಳುತ್ತೆ ಅಂತನಾ? ಹೌದು, ಖಂಡಿತ. ಮುಂದಿನ ಸಲ ಅದೇ ಶತ್ರು ಬಂದ್ರೆ ತಕ್ಷಣ ಪ್ಲಾನ್ ಮಾಡಿ ಅಟ್ಯಾಕ್ ಮಾಡುತ್ತೆ. ಆದ್ರೆ ಒಂದ್ ನಿಮಿಷ, ನಿಜವಾದ ಶತ್ರು ಬರೋ ಮುನ್ನವೇ ಈ ನಮ್ಮ ಸೈನ್ಯಕ್ಕೆ ಟ್ರೈನಿಂಗ್ ಕೊಡೋದು ಹೇಗೆ? ಅಲ್ಲಿಯೇ ವ್ಯಾಕ್ಸಿನ್ ಕೆಲ್ಸಕ್ ಬರೋದು. ಓಹೋ, ನಮ್ಗೆಲ್ಲ ಇಂಜೆಕ್ಷನ್ ಕೊಡ್ತಾರಲ್ಲ, ಆ ವ್ಯಾಕ್ಸಿನಾ? ಹೌದು, ಈ ವ್ಯಾಕ್ಸಿನ್ ಒಳಗೆ ವೀಕೆಂಡ್ ಪ್ಯಾಥೋಜನ್ ಅಥವಾ ಇನ್ಆಕ್ಟಿವೇಟೆಡ್ ಪ್ಯಾಥೋಜನ್ ಇರುತ್ತೆ. ಅಂದ್ರೆ ನಿದ್ದೆ ಮಾಡ್ತಿರೋ ಅಥವಾ ತುಂಬಾ ವೀಕ್ ಆಗಿರೋ ಕ್ರಿಮಿಗಳು ಅಂತ ಅರ್ಥ. ಅರೇ, ಅಂದ್ರೆ ಅವು ನಮ್ಮೇಲೆ ಅಟ್ಯಾಕ್ ಮಾಡಲ್ವಾ? ನಮ್ಗೆ ಕಾಯಿಲೆ ಬರಲ್ವಾ? ಇಲ್ಲ, ಅದರಿಂದ ನಮ್ಮ ಸೈನ್ಯಕ್ಕೆ ಸುಮ್ನೆ ಒಂದು ಪ್ರಾಕ್ಟೀಸ್ ಮ್ಯಾಚ್ ಸಿಕ್ಕಾಗೆ ಆಗುತ್ತೆ ಅಷ್ಟೇ. ಮುಂದಿನ ದೊಡ್ಡ ಯುದ್ಧಕ್ಕೆ ಸೈನ್ಯ ರೆಡಿ ಆಗುತ್ತೆ. ವಾವ್, ಇದು ಸೂಪರ್ ಐಡಿಯಾ. ಇದು ಪ್ರಿವೆಂಟಿವ್ ಮೆಷರ್ ಆಯ್ತು. ಆದ್ರೆ ಶತ್ರುಗಳು ಕೋಟೆ ದಾಟಿ ಒಳಗೆ ಬಂದ್ರೆ ಏನ್ ಮಾಡೋದು? ಅಂದ್ರೆ ನಾವು ಹುಷಾರ್ ತಪ್ಪದಾಗ ಆಗ ನಾವು ಡಾಕ್ಟರ್ ಹತ್ರ ಹೋಗಿ ಡಯಾಗ್ನೋಸಿಸ್ ಅಂದ್ರೆ ಪರೀಕ್ಷೆ ಮಾಡಿಸ್ಬೇಕು. ಆಮೇಲೆ ಸರಿಯಾದ ಟ್ರೀಟ್ಮೆಂಟ್ ತಗೊಂಡು ಹುಷಾರಾಗೋವರೆಗೂ ಕಂಟಿನ್ಯೂಸ್ ಕೇರ್ ತಗೋಬೇಕು. ಆದರೆ ನಮ್ಗೆ ಜ್ವರ ಅಥವಾ ನೆಗಡಿ ಬಂದಾಗೆಲ್ಲ ಸುಮ್ಮನೆ ಒಂದು ಆಂಟಿಬಯೋಟಿಕ್ ಗುಳಿಗೆ ನುಂಗ್ಬಿಟ್ರೆ ಮ್ಯಾಜಿಕ್ ತರ ಕಾಯಿಲೆ ಓಡೋಗುತ್ತಲ್ವಾ? ಇಲ್ಲ, ಇದೇ ನಾವು ಮಾಡೋ ಅತಿ ದೊಡ್ಡ ತಪ್ಪು. ಏನ್ ಹೇಳ್ತಿದ್ದೀರಾ? ತಪ್ಪು ಅಂತೀರಾ? ಹೌದು, ಯಾಕಂದ್ರೆ ಈ ಆಂಟಿಬಯೋಟಿಕ್ ಕೇವಲ ಬ್ಯಾಕ್ಟೀರಿಯಲ್ ಇನ್ಫೆಕ್ಷನ್ ಮೇಲೆ ಮಾತ್ರ ಕೆಲಸ ಮಾಡುತ್ತೆ. ನೆಗಡಿ, ಕೆಮ್ಮು ತರೋ ವೈರಲ್ ಇನ್ಫೆಕ್ಷನ್ಗೆ ಇದು ಕೆಲಸ ಮಾಡೋದೇ ಇಲ್ಲ. ಅರೇ, ಹಾಗಾದ್ರೆ ಈ ವೈರಸ್ ಇದ್ದಾಗ್ಲೂ ನಾವು ಸುಮ್ಮನೆ ಆಂಟಿಬಯೋಟಿಕ್ ತಿಂದ್ರೆ ಏನಾಗುತ್ತೆ? ಅದು ದೊಡ್ಡ ಮಿಸ್ಯೂಸ್ ಆಗತ್ತೆ. ಅಂದ್ರೆ ತಪ್ಪಾದ ಬಳಕೆ. ಆಗ ನಮ್ಮ ದೇಹದಲ್ಲಿರೋ ಬ್ಯಾಕ್ಟೀರಿಯಾಗಳು ಮಷ್ಟು ಬಲಶಾಲಿಯಾಗಿ ಆಂಟಿಬಯೋಟಿಕ್ ರೆಸಿಸ್ಟೆನ್ಸ್ ಬೆಳೆಸ್ಕೊಳ್ತವೆ. ಓ ಮೈ ಗಾಡ್, ಅಂದ್ರೆ ಆ ಗುಳಿಗೆಗಳು ಬ್ಯಾಕ್ಟೀರಿಯಾಗಳಿಗೆ ಏನು ಮಾಡಲ್ವಾ? ಹೌದು, ಆ ಗುಳಿಗೆಗಳು ಕೆಲಸ ಮಾಡಲ್ಲ. ಆಗ ಆ ಬ್ಯಾಕ್ಟೀರಿಯಾಗಳು ಸೂಪರ್ ಬಗ್ಸ್ ಆಗಿ ಬದಲಾಗ್ತವೆ. ಸೂಪರ್ ಬಗ್ಸಾ? ಕೇಳೋಕ್ ಸ್ವಲ್ಪ ಭಯ ಆಗುತ್ತೆ. ಹೌದು, ಇವುಗಳನ್ನ ಕೊಲ್ಲೋದು ತುಂಬಾ ಕಷ್ಟ. ನಮ್ಮ ಸಾಮಾನ್ಯ ಔಷಧಿಗಳು ಇವುಗಳ ಮುಂದೆ ಕೆಲಸ ಮಾಡಲ್ಲ. ಹಾಗಾದ್ರೆ ನಾವು ನಮ್ಮ ಈ ಸೂಪರ್ ಹೀರೋ ಸೈನ್ಯನ ಕಾಪಾಡ್ಕೊಳ್ಳೋದು ಹೇಗೆ? ಡಿಸೀಸ್ ಪ್ರಿವೆನ್ಷನ್ ಮೂಲಕ. ಅಂದ್ರೆ ಸರಿಯಾಗಿ ಹ್ಯಾಂಡ್ ವಾಷಿಂಗ್ ಮಾಡೋದು, ಆಮೇಲೆ ಒಳ್ಳೆ ಊಟ, ಆಟ ಆಡಿ ಲೈಫ್ ಸ್ಟೈಲ್ ಮಾಡಿಫಿಕೇಶನ್ ಮಾಡ್ಕೊಳ್ಳೋದು. ಜೊತೆಗೆ ಆ ವ್ಯಾಕ್ಸಿನ್ ತಗೋಬೇಕು ಅಲ್ವಾ? ಖಂಡಿತ. ಮತ್ತೆ ಕಾಯಿಲೆ ಬಂದಾದ ತಕ್ಷಣ ಅರ್ಲಿ ಡಯಾಗ್ನೋಸಿಸ್ ಮಾಡಿಸ್ಬೇಕು. ಗುಳಿಗೆಗಳನ್ನ ನಾವೇ ಡಾಕ್ಟರ್ ತರ ತಿನ್ಬಾರ್ದು. ಸೂಪರ್. ಇವತ್ತು ನಮ್ಮ ದೇಹದ ಇಮ್ಯೂನ್ ಸಿಸ್ಟಮ್ ಬಗ್ಗೆ ಎಷ್ಟೊಂದು ರೋಚಕ ವಿಷಯಗಳನ್ನ ತಿಳ್ಕೊಂಡ್ವಿ. ಹೌದು, ಕಾಯಿಲೆ ಬಂದಾಗ ಒದ್ದಾಡೋದಕ್ಕಿಂತ ಅದು ಬರದಂತೆ ತಡೆಯೋದೇ ಜಾಣತನ. ಕರೆಕ್ಟ್. ಸರಿ, ಕಾರ್ಯಕ್ರಮ ಮುಗಿಸೋ ಮುನ್ನ ಯೋಚನೆ ಮಾಡೋಕೆ ಒಂದು ಪ್ರಶ್ನೆ. ನಮ್ಮ ದೇಹದ ಎಕ್ವೈರ್ಡ್ ಇಮ್ಯುನಿಟಿ ಶತ್ರುಗಳನ್ನ ಯಾವತ್ತೂ ಮರೆಯೋದಿಲ್ಲ ಅಂತಾದ್ರೆ ನಮಗೆ ಪ್ರತಿ ವರ್ಷ ಯಾಕೆ ಪದೇ ಪದೇ ನೆಗಡಿ ಮತ್ತು ಕೆಮ್ಮು ಬರುತ್ತೆ? ತುಂಬಾ ಒಳ್ಳೆ ಪ್ರಶ್ನೆ. ಹೌದು, ಶತ್ರುಗಳು ತಮ್ಮ ಮುಖವಾಡ ಬದಲಾಯಿಸ್ತಿದ್ಯಾರಾ? ಈ ರಹಸ್ಯದ ಬಗ್ಗೆ ಎಲ್ಲರೂ ಸ್ವಲ್ಪ ಯೋಚನೆ ಮಾಡಿ. ಮುಂದಿನ ಬಾರಿ ಭೇಟಿಯಾಗೋಣ.